ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಮಿಸ್ ಪದ್ಮಿನಿ ಅವ್ರು ಕರೀತಾವ್ರು ನೋಡಿ. ಸುಮ್ಕಿರೆ, ಟೀಚರ್ ನೋಡಿದ್ರೆ ಕಷ್ಟ ಆಯ್ತೈತೆ. ಮಿಸ್ ಪದ್ಮಿನಿ, ಪದ್ಮಿನಿ ಗುಡ್. ಪದ್ಮಿನಿ, ಏನಮ್ಮ ಅದು? ಏನಮ್ಮ ಪದ್ಮಿನಿ ಇದು? ಮೇಡಮ್ ಕೊಡಮ್ಮ, ಕೊಡಿಲ್ಲ. ಯಾರು ಬರ್ದಿದ್ದನ್ನ? ಯಾರು ಇದನ್ ಬರ್ದಿದ್ದು? ವಾವ್, ಎಷ್ಟ್ ಚೆನ್ನಾಗಿದೆ ಇದನ್ ಬರ್ದಿರೋರ್ ಹ್ಯಾಂಡ್ ರೈಟಿಂಗು. ಯಾರಂತ ಗೊತ್ತಾಗಿದ್ದಿದ್ರೆ ಅಟ್ಲೀಸ್ಟ್ ಅಪ್ರಿಶಿಯೇಟ್ ಆದ್ರೂ ಮಾಡೋಣ ಅನ್ಕೊಂಡಿದ್ದೆ. ಮೇಡಮ್, ನಾನು ಬರ್ದಿದ್ದು. ಸರಿ, ನಾನು ಹೇಳ್ದಾಗೆ ಬರ್ಕೊಳ್ಳಿ. ಆದ್ರೆ ಒಂದು ಕಂಡೀಷನ್, ಈಗ ಒಪ್ಕೊಂಡು ನಾಳೆ ಆಗಲ್ಲ ಅನ್ನೋ ಹಾಗಿಲ್ಲ. ಆಗಲ್ಲ ಅಂತ ಆದ್ರೆ ಈಗಲೇ ಹೇಳಿ. ನನಗೀಗ ಒಂದ್ ಹೇಳಿ ನಾಳೆ ಮಾತು ಬದಲಾಯಿಸೋ ಅಭ್ಯಾಸ ಇಲ್ಲ ಅಮ್ಮಾಚಿ. ಒಂದ್ಸಾರಿ ಮಾತು ಕೊಟ್ಟ ಮೇಲೆ ಮುಗೀತು. ಸರಿ, ಬರ್ಕೊಳ್ಳಿ. ಮದುವೆ ತುಂಬಾ ಅದ್ಧೂರಿಯಾಗಿ ನಡಿಬೇಕು. ಕೂತ್ಕೊಳ್ಳೋ ಚೇರಿಂದ ಹಿಡಿದು ಮದುವೆ ಮಂಟಪದವರೆಗೂ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಗ್ರ್ಯಾಂಡ್ ಆಗಿ ಡೆಕೋರೇಟ್ ಆಗಿರ್ಬೇಕು. ಅಷ್ಟೇ ತಾನೇ. ಮದುವೆ ಆದ್ಮ್ಯಾಕೆ ಅದ್ದೂರಿಗೂ ಅಲಂಕಾರಕ್ಕೂ ಏನು ಕಡಿಮೆ ಆಗಲ್ಲ ಬಿಡಿ. ಬ್ಯಾಂಗ್ಳೂರಿಂದ ಅಷ್ಟೇ ಅಲ್ಲ, ನಮ್ಮ ನೆಂಟರಿಷ್ಟರು ನಾರ್ತ್ ಇಂದನೂ ಬರ್ತಾರೆ. ಹಾಗೆ ಅವರು ಹಿಂದಿನ ದಿನ ಬರ್ತಾರೆ. ಉಳ್ಕೊಳ್ಳೋದಕ್ಕೆ ಒಳ್ಳೆ ಹೋಟೆಲ್ ವ್ಯವಸ್ಥೆ ಮಾಡಬೇಕಾಗತ್ತೆ. ಯಾರಿಗೂ ಯಾವ್ದ್ರಲ್ಲೂ ಏನು ಕಡಿಮೆ ಆಗ್ಬಾರ್ದು. ಆತ್ ಬಿಡಿ. ನಮ್ಮ ಮಹಾರಾಜ ಹೋಟ್ಲ್ ಐತಲ್ಲ, ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡಿದ್ರಾಯ್ತು. ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೇಕು. ಛತ್ರದ ಪಕ್ಕದಲ್ಲಿ ದೊಡ್ಡ ಬೈಲೈತಿ, ಏನು ತೊಂದರೆ ಆಗಕ್ಕಿಲ್ಲ. ಅಯ್ಯೋ ಶಿವನೇ, ಇವ್ರು ಎಲ್ಲದಕ್ಕೂ ತಲೆ ಅಲ್ಲಾಡ್ಸ್ತಾವ್ರಲ್ಲ, ಇದೆಲ್ಲ ನಮ್ಮ ಕೈನಾಗ ಆಗ್ತೈತಾ? ನಮ್ಮ ಪರಿಚಯದ ಜನ ತುಂಬಾ VIP ಗಳೇ ಇರೋದು. ಅವರಂತೂ ಮದುವೆಗೆ ಬಂದೇ ಬರ್ತಾರೆ. ಅವ್ರ ಸೇಫ್ಟಿ ನಮಗೆ ತುಂಬಾ ಮುಖ್ಯ. ಹಾಗಾಗಿ ಪೊಲೀಸ್ ಸೆಕ್ಯೂರಿಟಿ ಬೇಕೇ ಬೇಕು. ಅಯ್ಯೋ, ಬರ್ಲಿ. ನಮ್ ಸುಧಾಕರನ್ಗೆ ಪೊಲೀಸ್ನವ್ರನ್ನ ಚೆನ್ನಾಗಿ ಗೊತ್ತವ್ರಿ, ಎಲ್ಲ ವ್ಯವಸ್ಥೆ ಮಾಡ್ತೀವಿ ಬಿಡಿ. ಊಟಕ್ಕೂ ಅಷ್ಟೇ ತುಂಬಾ ವೆರೈಟೀಸ್ ಬೇಕಾಗತ್ತೆ.
ಅಮ್ಮಾಜಿ ನಾನು ಹೇಳ್ತೇನೆ. ಬಿಗ್ರೆ ಊಟ ಅಂದರೆ ನಿಮ್ಮ ಕಡೆ ಮಾಡ್ತಾರಲ್ಲ ಮುದ್ದೆ ಬಸ್ಸಾರು, ಆ ಥರ ಅಲ್ಲ. ಅಮೇರಿಕನ್, ಕಾಂಟಿನೆಂಟಲ್, ಇಟಾಲಿಯನ್ ಎಲ್ಲ ಇರಬೇಕು. ಅತ್ತೆ ಅಷ್ಟೇ ಅಲ್ಲ, ವೆಲ್ಕಮ್ ಡ್ರಿಂಕ್ಸ್ ಇರಬೇಕು, ಚಾಟ್ಸ್ ಇರಬೇಕು, ವೆರೈಟಿ ಆಫ್ ಡಿಸರ್ಟ್ಸ್ ಇರಬೇಕು. ತುಂಬ ಇಂಪಾರ್ಟೆಂಟ್ ಮಾಡ್ತಿದ್ವಿ. ಮದುವೆ ಅಂದರೆ ಡೈರೆಕ್ಟ್ ಮದುವೆ ಅಲ್ಲ. ಹೌದು, ಮೆಹಂದಿ ಶಾಸ್ತ್ರ, ಬಳೆ ಶಾಸ್ತ್ರ, ಗೌರಿ ಪೂಜೆ, ಅರಿಶಿನ ಶಾಸ್ತ್ರ, ಇದಷ್ಟು ಫಂಕ್ಷನ್ ಆಗಲೇಬೇಕು. ಇದೆಲ್ಲನೂ ತುಂಬ ತುಂಬ ಗ್ರ್ಯಾಂಡಾಗಿ ಆಗಬೇಕು. ಬರ್ಕೊಳ್ಳಿ ಬಿಗ್ರೆ. ಸಿಕ್ಕಾಕೊಂಡೆ ಅಲ್ಲ ಅಲ್ಲ ಯಾರು ನೀನು? ಇದಕ್ಕೂ ಮುಂಚೆ ನಾನು ಈ ಕ್ಲಾಸಲ್ಲಿ ನಿನ್ನ ಯಾವತ್ತೂ ನೋಡಿಲ್ವಲ್ಲ. ನ್ಯೂ ಅಡ್ಮಿಷನ್ ಮೇಡಮ್. ಬರ್ತಿದ್ದಂಗೆ ನೀನ್ ಚೇಷ್ಟೆ ಶುರು ಮಾಡ್ಕೊಂಡಿದ್ಯಾ? ನೀನ್ ತಾನೇ ಈ ರಾಕೆಟ್ ಹಾರಿಸಿದ್ದು? ಹೌದು ಮೇಡಮ್, ಆದ್ರೆ ಮೊದಲು ಖಾಲಿ ರಾಕೆಟ್ ಆ ಕಡೆಯಿಂದ ಬಂತು, ಆಮೇಲೆ ನಾನು ಅದ್ರ ಮೇಲೆ ಬರೆದ್ಬಿಟ್ಟು ಹಾರಿಸಿದ್ದು. ಹಾಗಿದ್ರೆ ಪದ್ಮಿನಿ ನೀನಾ ರಾಕೆಟ್ ಹಾರಿಸಿದ್ದು? ಇಲ್ಲ ಟೀಚರ್. ಪದ್ಮಿನಿ ತುಂಬಾ ಒಳ್ಳೆ ಹುಡುಗಿ, ಅವಳು ಈ ಥರ ಮಾಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲ, ಕ್ಲಾಸಲ್ಲಿ ಪಾಠದ ಕಡೆ ಗಮನ ಕೊಡೋದನ್ನ ಬಿಟ್ಟು ಈ ಥರ ಎಲ್ಲ ಹುಡುಗಾಟ ಆಡ್ತಿದ್ಯಲ್ಲ, ಇವತ್ತು ಮಾಡ್ತಾ ಇರೋ ಇಂಥ ಪಾಠ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಿದ್ಯಾ ನಿನಗೆ? ಹೋಗ್ಲಿ, ಎಕಾನಮಿ ಅಂದ್ರೆ ಏನಂತ ಆದ್ರೂ ಗೊತ್ತಾ ನಿನಗೆ? ಹೇಳು, ವಾಟ್ ಈಸ್ ಎಕಾನಮಿ? Economy is a state of a country in terms of production and goods and services and the supply of money. ವೆರಿ ಗುಡ್. ನಿನಗೆ ಗೊತ್ತಿಲ್ವೇನೋ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಚೆನ್ನಾಗೇ ಓದ್ತೀಯ ಅಂತ ಆಯ್ತು. ಇನ್ನೂ ಒಂದ್ಸಲ ಕೇಳ್ತಾ ಇದ್ದೀನಿ ಭುಜಂಗ ಅವರೇ, ಇದೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯನಾ? ಸುಮ್ಮನೆ ದಾಕ್ಷಿಣ್ಯಕ್ಕಿದ್ದು ಒಪ್ಕೋಬೇಡಿ. ಯಾವ ದಾಕ್ಷಿಣ್ಯೂ ಇಲ್ಲ ಅಮ್ಮಾಜಿ. ನೀವೇನೇನು ಹೇಳಿದಿರೋ ಎಲ್ಲ ಆಗ್ತೈತಿ. ಸಾರಿಯಾಗಿ ಸಿಕ್ಕಾಕೊಳ್ತಾ ಇದ್ದಾರೆ ಅವರು. ತುಂಬ ಹಾರಾಡೋ ಗಾಳಿಪಟ ಯಾವುದಾದ್ರೂ ಒಂದು ಕೊಂಬೆಗೆ ಸಿಗಾಕೊಂಡು ಹರಿಲೇಬೇಕು. ಬಿಗ್ರೆ, ಇನ್ನೊಂದ್ಸಲ ಯೋಚನೆ ಮಾಡಿ. ಇವಾಗ ಒಪ್ಕೊಂಡು ಆಮೇಲೆ ಯಾವುದೋ ಸರಿಯಾಗಿ ಮಾಡ್ದೇನೆ ನಮ್ ಎಲ್ರಿಗೂ ಅವಮಾನ ಆಗೋ ಥರ ಮಾಡಬೇಡಿ. ಏನಂದ್ರೆ ನಮ್ಮೂರಾಗೆ ನಮ್ಮ ಬೀಗರಿಗೆ ಅವಮಾನನ? ಅದು ಸಾಧ್ಯನೇ ಇಲ್ಲ. ನೀವು ತಲೆ ತಗ್ಸೋಂಥ ಸಂದರ್ಭ ಬರೋಕೆ ಇಲ್ಲ ಅಂತ ನಂಬಿಕೆನ ನಮ್ಮ ಮೇಲೆ ನೀವು ಮಡಿಕೋಬಹುದು. ನಾನು ಬರ್ತೀನಿ ಅಮ್ಮಾಜಿ. ನಮಸ್ಕಾರ. ಬಾ. ನಿಂತ್ಕೊಳ್ರಿ. ಅಲ್ಲ, ಅವ್ರು ಹೇಳಿದಕ್ಕೆಲ್ಲ ಅದ್ ಯೋನ್ ಮಹಾ ಅನ್ಕೊಂಡು ಒಪ್ಕೊಂಡ್ ಬಂದ್ರಲ್ಲ. ಆಟೊಂದೆಲ್ಲ ವ್ಯವಸ್ಥೆ ನಮ್ ಕೈಲಿ ಎಲ್ರಿ ಮಾಡಕ್ಕಾಯ್ತದೆ? ಅಂದ್ರೆ ನೀನು ನನ್ನ ಕೈನಾಗ ಏನು ಮಾಡಕ್ ಹಾಕಿಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ಹಂಗಾರೆ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ಅವರೇನೋ ಶ್ರೀಮಂತರು,
ಅವ್ರ ಅಂತಸ್ತಕ್ಕೆ ತಕ್ಕಂತೆ ಮದ್ವೆ ಯಾವ ರೀತಿನಾಗ ನಡಿಬೇಕು ಅಂತ ಹೇಳಿದ್ರು. ಆದ್ರೆ ನಾವು ಬಡವರು, ನಾಳಿನ ಊಟಕ್ಕೆ ಇವತ್ತು ದುಡಿಬೇಕು. ನಮ್ ಕೈಲಿ ಎಲ್ರಿ ಆಯ್ತದೆ? ಆಯ್ತದೆ. ಯಾರಿಗೆ ನನ್ನ ಮಗಳ ಮದುವೆ ನನ್ನ ಕೈನಲ್ಲಿ ಮಾಡಕ್ ಹಾಕಿಲ್ಲ ಅಂತ ಅನ್ಕೊಂಡವ್ರು ನೋಡು, ಅವರೆಲ್ಲ ಮುಟ್ ನೋಡ್ಕೊಳಕ್ ನಾನು ಮದುವೆ ಮಾಡ್ತೀನಿ. ಸರ್, ನಾನು ಈ ಶೋನಾಗೆ ಪಾರ್ಟಿಸಿಪೇಟ್ ಮಾಡೋಕ್ಕಿಲ್ಲ. ಡ್ಯಾನ್ಸ್ ಮಾಡಬಾರ್ದು ಅಂತ ನಿರ್ಧಾರ ಮಾಡೀವ್ನಿ. ಹಲೋ ಶೋಭ್, ಆ ಹುಡುಗಿ ಇದ್ದಾಳಲ್ಲ ಪದ್ಮಿನಿ, ಅವಳಿಗೆ ಪಬ್ಲಿಕ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಆದರೆ ಅವಳಿಗೆ ಪ್ರಪಂಚ ಜ್ಞಾನ ಇಲ್ವೇ ಇಲ್ಲ, ಅದರಲ್ಲೂ ವ್ಯವಹಾರ ಜ್ಞಾನ ಅಂತೂ ಗೊತ್ತೇ ಇಲ್ಲ. ಅದೇ ನಮಗೆ ಪ್ಲಸ್. ಅವಳನ್ನ ಸರಿಯಾದ ರೀತಿಲಿ ಯೂಸ್ ಮಾಡಿಕೊಂಡ್ರೆ ನಾವು ಬೇರೆ ಬೇರೆ ರೀತಿಲಿ ಕಮಾಯಿ ಮಾಡ್ಬೋದು. ಶೋಭ್ ಸರ್, ಅದೆಲ್ಲ ಸರಿ, ಆದರೆ ಆ ಹುಡುಗಿ ಈ ಶೋಗೆ ಬರಲ್ಲ, ಪರ್ಫಾರ್ಮ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾಳೆ. ವಾಟ್? ಬರಲ್ವಂತ? ನೋನೋ, ಅವಳು ಯಾವುದೇ ಕಾರಣಕ್ಕೂ ಹಾಗೆ ಮಾಡೋ ಹಾಗಿಲ್ಲ. ಅವಳ ಡ್ಯಾನ್ಸ್ ವಿಡಿಯೋ ಒಂದ್ಸಲ ಇಂಟರ್ನೆಟ್ ಬಂತು ಅಂದ್ರೆ ವೈರಲ್ ಆಗೋದಂತೂ ಗ್ಯಾರಂಟಿ. ನಾವು ಅವಳ ಮೇಲೆ 4 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಮುಂದೆ 40 ಲಕ್ಷ ಬರುತ್ತೆ. ಸೊ ಅವಳು ಇನ್ನೊಂದ್ಸಲ ಬಂದು ಡ್ಯಾನ್ಸ್ ಮಾಡೋ ತರ ಆಗ್ಲೇಬೇಕು. ಶೋಭ್, ನೀವ್ ಅದೇನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಆ ಹುಡುಗಿ ಬಂದು ಡ್ಯಾನ್ಸ್ ಮಾಡೋ ತರ ಮಾಡಿ ಈ ಟಿವಿ ಚಾನೆಲ್ ಹೆಸರಲ್ಲಿ ನಾವು ನಮ್ ಬೇಳೆನ ಬೇಯಿಸ್ಕೊಳ್ಳೋಣ. ನಿಮ್ ಕಮಿಷನ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸರಿ ಸರ್, ನಾನು ಅವಳ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಪದ್ಮಿನಿ, ನೀ ನನ್ನ ಅದೃಷ್ಟ ಲಕ್ಷ್ಮಿ ಅಂತ ಪ್ರೂವ್ ಹಾಗೇ ಹೋಯ್ತು. ಇನ್ನು ನಾನು ನಿನ್ನನ್ನು ಹೊಲ್ಸ್ಕೊಳ್ಳೋದಷ್ಟೇ ಬಾಕಿ. ಹೊಲ್ಸ್ಕೊಳ್ತೀನಿ.